ಕಾಂಗ್ರೆಸ್ ರಾಜಕಾರಣದಲ್ಲಿ ರಣರೋಚಕ ಟ್ವಿಸ್ಟ್ ಒಂದು ಪಡೆದುಕೊಂಡಿದೆ. ಬೆಳಗಾವಿಯಲ್ಲಿ ಸಾಹುಕಾರ್ ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ಸವದಿ ಹೆಬ್ಬಾಳ್ಕರ್ ಆಸೆಗೆ ತಣ್ಣೀರೆರಚಿದ ಜಾರಕಿಹೊಳಿ. ಬೆಳಗಾವಿ ಕಾಂಗ್ರೆಸ್ನಲ್ಲಿ ರಣರೋಚಕ ತಿರುವು. ಬೆಳಗಾವಿಯಲ್ಲಿ ಸಾಹುಕಾರ್ ಹೊಸ ಗೇಮ್ ಪ್ಲಾನ್. ನ್ಯೂಟ್ರಲ್ ಕ್ಯಾಂಡಿಡೇಟ್ಸ್ ಹುಡುಕಾಟದತ್ತ ಸಾಹುಕಾರ್. ಮೂಲ ಕಾಂಗ್ರೆಸ್ಸಿಗರ ಕಾರ್ಡ್ ಪ್ಲೇ ಮಾಡಿದ ಜಾರಕಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸವದಿಗೆ ಮಂತ್ರಿಗಿರಿ ಬೇಡವೇ ಬೇಡ. ಡಿಕೆ ಹೈಕಮಾಂಡ್ಗೆ ಸಾಹುಕಾರ್ ಖಡಕ್ ಸಂದೇಶ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಳಗಾವಿ ಕಾಂಗ್ರೆಸ್ ರಾಜಕಾರಣದಲ್ಲಿ ರಣರೋಚಕ ಟ್ವಿಸ್ಟ್. ಬೆಳಗಾವಿಯಲ್ಲಿ ಸಾಹುಕಾರ್ ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ಸವದಿ ಹೆಬ್ಬಾಳ್ಕರ್ ಆಸೆಗೆ ತಣ್ಣೀರೆರಚಿದ ಜಾರಕಿಹೊಳಿ. ಬೆಳಗಾವಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಒಂದು ತರಹದ ರೋಚಕ ಟ್ವಿಸ್ಟ್ ಇದು. ಬೆಳಗಾವಿಯಲ್ಲಿ ಸಾಹುಕಾರ್ ಅವರ ನಡೆ ನಿಜಕ್ಕೂ ಕೂಡ ಒಂದು ತರಹದಲ್ಲಿ ಎಲ್ಲೋ ಒಂದು ಕಡೆ ಬೆಳಗಾವಿ ರಾಜಕಾರಣದಲ್ಲಿ ಇದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತಾ ಎನ್ನುವಂತಹ ಅರ್ಥದಲ್ಲಿ ನಿಜಕ್ಕೂ ಭಾಸವಾಗ್ತಾ ಇದೆ. ಸೊ ಇದು ಫ್ರೀಡಂ ಟಿವಿಯ ಮೆಗಾ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಇಡೀ ಕರ್ನಾಟಕದಲ್ಲಿ ಬೆಳಗಾವಿ ರಾಜಕಾರಣ ಒಂದು ಸ್ವಲ್ಪ ಪ್ರತ್ಯೇಕವಾಗಿ ಕಾಣುತ್ತೆ. ಅಲ್ಲಿನ ಘಟಾನುಘಟಿ ರಾಜಕಾರಣಿಗಳ ನಡೆಗಳಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕುತೂಹಲವನ್ನು ಕೆರಳಿಸುತ್ತೆ. ಸೊ ಈಗ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಹೊಸ ತರಹದ ತಿರುವುಗಳು ಸಿಗ್ತಾ ಇದೆ. ನ್ಯೂಟ್ರಲ್ ಕ್ಯಾಂಡಿಡೇಟ್ಸ್ ಹುಡುಕಾಟದತ್ತ ಸಾಹುಕಾರ್ ಇರುವಂತಹದ್ದು ಎಲ್ಲೋ ಒಂದು ಕಡೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ತೀವ್ರ ತರಹದ ಚರ್ಚೆಗೂ ಕೂಡ ಅದು ಕಾರಣ ಆಗಿದೆ. ಸೊ ಅಭ್ಯರ್ಥಿಗಳು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಎರಡನೇ ಸುತ್ತಿನಲ್ಲಿ ಯಾರು ಇರಬೇಕು ಅನ್ನುವುದರ ನಿರ್ಧಾರ ಸಾಹುಕಾರ್ ಕಪಿಮುಷ್ಟಿಯಲ್ಲಿದೆಯಾ? ಇನ್ನು ಅದೇ ಭಾಗದಲ್ಲಿ ಮಾಜಿ DCM ಲಕ್ಷ್ಮಣ್ ಸವದಿ ಕೂಡ ಇದ್ದಾರೆ. ಅವರು ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗ್ತಾರಾ? ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಬೆಳಗಾವಿ ರಾಜಕಾರಣ ಇಷ್ಟು ತರಹದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದು ಯಾಕೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಪ್ಡೇಟ್ಸ್ಗಳು ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಹೋಗ್ತೀರಿ. ಹಾಗಾದರೆ ಸವದಿ ಬದಲು ಕೌಜಲಗಿ ಅಶೋಕ್ ಪಟ್ಟಣ್ ಪರ ಬ್ಯಾಟ್. ಅಶೋಕ್ ಪಟ್ಟಣ್, ಮಹಾಂತೇಶ್, ಕೌಜಲಗಿ ಪರ ನಿಂತ ಸತೀಶು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಸವದಿ ಮತ್ತು ಹೆಬ್ಬಾಳ್ಕರ್ಗೆ ತೀವ್ರ ತರಹದ ಆಘಾತ ಇದು. ಬೆಳಗಾವಿಯಲ್ಲಿ ಹೊಸ ರಾಜಕೀಯ ಸಮೀಕರಣ ಶುರುವಾಯಿತಾ? ಎಐಸಿಸಿ ಅಧ್ಯಕ್ಷರ ಭೇಟಿಯಾದ ಸತೀಶ್ ಜಾರಕಿಹೊಳಿ ಆಪ್ತರು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾದ ಬೆಳಗಾವಿಯ 6 MLAಗಳು. ರಾಮದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್, ಬೈಲಹೊಂಗಲ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮಹಾಂತೇಶ್ ಕೌಜಲಗಿ, ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ, ಬಾಬಾ ಸಾಹೇಬ್ ಪಾಟೀಲ್. ಸವದಿ ಬದಲು ಕೌಜಲಗಿ ಅಶೋಕ್ ಪಟ್ಟಣ್ ಪರ ಬ್ಯಾಟ್. ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲಗಿ ಪರ ನಿಂತ ಸತೀಶ್ ಜಾರಕಿಹೊಳಿ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಸವದಿ ಮತ್ತು ಹೆಬ್ಬಾಳ್ಕರ್ಗೆ ತೀವ್ರ ತರಹದ ಆಘಾತ ಇದು. ಬೆಳಗಾವಿ ರಾಜಕಾರಣದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ಕೌತುಕದ ಪೊಲಿಟಿಕಲ್ ಅಪ್ಡೇಟ್ ಇದು. ಯಾರು ಅನ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ತರಹದ ವ್ಯಕ್ತಿತ್ವಗಳು ಪ್ರತ್ಯೇಕ ವ್ಯಕ್ತಿತ್ವಗಳ ಮೇಲೆ ಬೊಟ್ಟು ಮಾಡಿ ತೋರಿಸುವಾಗ ಮಂತ್ರಿ ಸ್ಥಾನದ ಆಸೆಯನ್ನು ಇಟ್ಕೊಂಡ ಆಸ್ಪರೆಂಟ್ಗಳ ಮನಸ್ಸಿಗಿದು ಒಂದು ತರಹದ ಪೊಲಿಟಿಕಲ್ ಆಘಾತ. ಶಾಸಕ ಗಣೇಶ್ ಹುಕ್ಕೇರಿ, ಸತೀಶ್ ಜಾರಕಿಹೊಳಿ ಅವರ ಈ ಒಂದು ನಿಲುವು ಅದೇ ಬೆಳಗಾವಿಯ 2 ಘಟಾನುಘಟಿ ಮಾಜಿ ಮಿನಿಸ್ಟರ್ಗಳಿಗಿದ ಆಘಾತ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದವರು. ಲಕ್ಷ್ಮಣ್ ಸವದಿ ಪಾಪ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಲ್ಲಿ ನಿಂತ್ಕೊಂಡು ಪ್ರಥಮ ಎಲೆಕ್ಷನ್ನಲ್ಲೇ ಗೆದ್ದು ಈ ಹಿಂದೆ ಅನೇಕ ದೊಡ್ಡ ದೊಡ್ಡ ಇಲಾಖೆಯನ್ನು ನಿಭಾಯಿಸಿದವರು ಲಕ್ಷ್ಮಣ್ ಸವದಿ. ಉಪಮುಖ್ಯಮಂತ್ರಿ ಆಗಿದ್ದವರು, ಸಹಕಾರ ಖಾತೆಯನ್ನು ನಿಭಾಯಿಸಿದ ಸಹಕಾರ ಸಚಿವರಾಗಿದ್ದವರು. ಅವರಿಗೇನಾದರೂ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಸ್ಥಾನ ಸಿಗದೇ ಹೋದರೆ
ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋ ಚರ್ಚೆಗಳಿದ್ದಾವೆ. ಸಿದ್ದರಾಮಯ್ಯರ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೇ ಅವರಿಗೊಂದು ಸ್ಥಾನ ಸಿಗಬೇಕು ಅನ್ನೋ ತರಹದ ಒತ್ತಡಗಳಿತ್ತು. ಅದರಲ್ಲಿ ಆವತ್ತು ಸಿಕ್ಕಿರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ಎದುರು ಬೆಳಗಾವಿ ಶಾಸಕರು ಮಂಡಿಸಿದ ವಾದವೇನು? ಮೊದಲಿನಿಂದ ಪಕ್ಷದಲ್ಲಿದ್ದವರಿಗೆ ಆದ್ಯತೆ ಕೊಡಬೇಕು, ನಿನ್ನೆ ಮೊನ್ನೆ ಬಂದವರಿಗಲ್ಲ. ಲಿಂಗಾಯತ ಕೋಟಾದ ಅಡಿ ಹಿರಿಯರಾದ ಅಶೋಕ್ ಪಟ್ಟಣಿದ್ದಾರೆ, ಅವ್ರಿಗೆ ಕೊಡಿ, ಯಾಕೆ ಕೊಡೋದಲ್ಲ? ಅಥವಾ ಮಹಂತೇಶ್ ಕೌಜಲಗಿಗೆ ಅವಕಾಶ ಕೊಡಬೇಕು. ಅಲ್ಪಸಂಖ್ಯಾತ ಕೋಟಾದ ಅಡಿ ಆಸಿಫ್ ಸೇಠಿಗೆ ಚಾನ್ಸ್ ಕೊಡಿ ಎಂದು ಮನವಿ. ಆಪ್ತ ಶಾಸಕರ ಮೂಲಕ ಹೊಸ ದಾಳ ಉರುಳಿಸಿದ ಸಾಹುಕಾರ್. ಸತೀಶ್ ಜಾರಕಿಹೊಳಿ ಅವರ ಟೋನೆ ಬದಲಾಗಿದೆ. ಈ ತರಹದ್ದೊಂದು ನಿರ್ಧಾರಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಅನ್ನೋ ಯಾವ ಕಲ್ಪನೆಯೂ ಇರಲಿಲ್ಲ. ಊಹೆಗೂ ಮೀರಿದ ನಿರ್ಧಾರ ಅಲ್ವಾ ಇದು? ಹಾಗಂತ ಸತೀಶ್ ಜಾರಕಿಹೊಳಿ ಅವರು ಯಾರ್ಯಾರಿಗೆ ಬೊಟ್ಟು ಮಾಡಿ ತೋರಿಸ್ತಾರೋ ಅವರೆಲ್ಲರೂ ಮಿನಿಸ್ಟರ್ ಆಗಬೇಕು ಅನ್ನೋ ನಿಯಮಗಳೇನೂ ಇಲ್ಲ. ಆದರೆ ಇನ್ಫ್ಲೂಯೆನ್ಸ್ಗಳು ಪ್ರಯೋಗ ಆಗ್ತವೆ ಕೆಲವೊಮ್ಮೆ. ಸತೀಶ್ ಜಾರಕಿಹೊಳಿ ಏನಾದರೂ ಈ ವರ್ಷನ್ನಲ್ಲಿ ಪಟ್ಟು ಹಿಡಿದು ನಿಂತರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನಿವಾರ್ಯ ಆದೀತು. ಅಹಿಂದ ಮತಗಳನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಒಂದು ತರಹದ ಪವರ್ ಸೆಂಟರೇ. ಸತೀಶ್ ಜಾರಕಿಹೊಳಿ ಅವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರನ್ನು ತಾತ್ಸಾರ ಮಾಡೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಇಲ್ಲ. ಅಶೋಕ್ ಪಟ್ಟಣ್ ಕೌಜಲಗಿ ಬೆನ್ನಿಗೆ ಸತೀಶ್ ನಿಲ್ಲೋದಕ್ಕೆ ಕಾರಣಗಳಿದ್ದಾವೆ. ದೆರ್ ಈಸ್ ಪೊಲಿಟಿಕಲ್ ರೀಸನ್. ಬೆಳಗಾವಿ ಜಿಲ್ಲೆಯ ಪ್ರಬಲ ನಾಯಕರಾಗಿರುವ ಸವದಿ ಮತ್ತು ಹೆಬ್ಬಾಳ್ಕರ್, ಡಿಕೆಗೂ ಅತ್ಯಾಪ್ತರಾಗಿರುವ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್. ಜಿಲ್ಲೆಯಲ್ಲಿ ತಮ್ಮದೇ ಪ್ರಭಾವ ಉಳಿಸಿಕೊಳ್ಳೋದಕ್ಕೆ ಸತೀಶ್ ಹೊಸ ಅಸ್ತ್ರ. ಸವದಿ ಲಕ್ಷ್ಮಣ್ ಹೆಬ್ಬಾಳ್ಕರ್ ಬದಲು ಹೊಸಬರಿಗೆ ಮಣೆ ಹಾಕೋದಕ್ಕೆ ಪ್ಲಾನ್. ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಿನಿಸ್ಟರ್ ಆದ್ರೆ, ಲಕ್ಷ್ಮಣ್ ಸವದಿ ಮಿನಿಸ್ಟರ್ ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ತರಹದ ಪೊಲಿಟಿಕಲ್ ಲಾಭಗಳಿಲ್ಲ. ಆದರೆ ನನ್ನ ಆಪ್ತ ವಲಯದಲ್ಲಿದ್ದವರು ಯಾರಾದರೂ ಮಿನಿಸ್ಟರ್ಗಳಾದ್ರೆ ಸತೀಶ್ ಜಾರಕಿಹೊಳಿಗೆ ಲಾಭವೇ. ಹಂಗಾಗಿ ಈ ಬಾರಿ ಸತೀಶ್ ಜಾರಕಿಹೊಳಿ ತನ್ನ ನಿರ್ಧಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ. ಹೆಚ್ಚು ಪವರ್ ಸೆಂಟರ್ ಕ್ರಿಯೇಟ್ ಆಗದಂತೆ ಸತೀಶ್ ನಿಗಾ. ರಾಜಕಾರಣ ಅಂದ್ರೇನೆ ಹಿಂಗೆ, ರಾಜಕೀಯ ಅಂದ್ರೇನೆ ಹಿಂಗೆ. ಸೊ ಸಾಹುಕಾರ್ ನಡೆ ನ್ಯೂಟ್ರಲ್ ದಾಳ ಉರುಳಿಸಿದ ರಮೇಶ್ ಜಾರಕಿಹೊಳಿ. ನಿಜಕ್ಕೂ ಬೆಳಗಾವಿ ರಾಜಕಾರಣ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನು ತಲೆ ಕೆಡಿಸ್ತಾ ಇದೆ. ಸೊ ಲಕ್ಷ್ಮೀ ಸವದಿ ಸೈಡ್ ಲೈನ್ ಮಾಡೋದಕ್ಕೆ ಮೆಗಾ ಪ್ಲಾನ್ಗಳಾಗ್ತಾ ಇದೆಯಾ? ಲಕ್ಷ್ಮಣ್ ಸವದಿಗೇನಾದರೂ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಒಂದು ಮಿನಿಸ್ಟರ್ ಸ್ಥಾನ ಸಿಗದೆ ಹೋದರೆ ಬೇರೆ ಮಜಲುಗಳಲ್ಲಿ ಚರ್ಚೆಯಾದೀತು. 2028ರ ಚುನಾವಣೆಯನ್ನು ಮುಂದಿಟ್ಟುಕೊಂಡೇ ಡಿ.ಕೆ. ಶಿವಕುಮಾರ್ ರಾಜಕಾರಣ ಮಾಡ್ತಾ ಇದ್ರೆ ಲಕ್ಷ್ಮಣ್ ಸವದಿಗೆ ಈ ಬಾರಿ ಕೊಡಬೇಕು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ ನಮ್ಮ ನ್ಯೂಸ್ ಡೆಸ್ಕ್ನಿಂದ. ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲ ಒಂದು ಕಡೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಈ ವಿಲಕ್ಷಣವಾದಂತಹ ನಿರ್ಧಾರ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ್ ಸವದಿಯ ಪರ ಬೆಂಬಲವನ್ನು ಕೊಡದೆ ಮೂರನೇ ವ್ಯಕ್ತಿ ಪರ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಬೇರೆ ತರಹದ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾರುತಿ. ಸೈಲ್, ಹೌದು, ರಾಜಕೀಯ ಅಂದ್ರೆ ಕೆಲವೊಂದು ಲೆಕ್ಕಾಚಾರಗಳಿರುತ್ತೆ. ಒಂದು ಅಸ್ತಿತ್ವದ ಲೆಕ್ಕಾಚಾರ ಆಗಿರ್ಬೋದು ಮತ್ತು ಆಧಿಪತ್ಯದ ಲೆಕ್ಕಾಚಾರ. ಸಾಕಷ್ಟು ಲೆಕ್ಕಾಚಾರ ಆಧಾರದ ಮೇಲೆ ಇಲ್ಲಿನ ರಾಜಕೀಯ ನಡೀತೆ. ಪ್ರಮುಖವಾಗಿ ಸಚಿವ ಸ್ಥಾನ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಿದೆ. ಈಗಾಗಲೇ ಸಿದ್ದರಾಮಯ್ಯ, ಡಿ.ಕೆ. ಮತ್ತು ಬಿ.ಕೆ. ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗಿರುವಂಥದ್ದು. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಒಂದು ಮೀಟಿಂಗನ್ನು ಕೂಡ ಹಮ್ಮಿಕೊಂಡಿರೋಂಥದ್ದು. ಇವತ್ತು ಡಿಸೈಡ್ ಆಗುವ ಸಾಧ್ಯತೆ ಇರೋಂಥದ್ದು. ಆದರೆ ಬೆಳಗಾವಿ ವಿಚಾರದಲ್ಲಿ ಒಂದು ಬಹುದೊಡ್ಡ ರಾಜಕೀಯ ಲಾಬಿನೇ ನಡೀತಿರೋಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಕಳೆದ ಬಾರಿ ಏನು ದೆಹಲಿಗೆ ಹೋಗಿದ್ರು, ಆ ಸಂದರ್ಭದಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅದೇ ರೀತಿ ಬೇರೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂಥದ್ದು. ನಮಗೆ ಈ ಥರದವ್ರಿಗೆ ಸಚಿವ ಸ್ಥಾನ ಬೆಳಗಾವಿಯಲ್ಲಿ ಕೊಡಬೇಕು ಅಂತ ಕೂಡ ಅವರು ಪಟ್ಟನ್ನು ಹಿಡಿದಿರೋದು. ಯಾಕೆಂದರೆ ಪ್ರಮುಖವಾಗಿ ಅಹಿಂದ ನಾಯಕ ಅಂತ ಪ್ರಶ್ನೆ ಬಂದರೆ
ಸಿದ್ದರಾಮಯ್ಯನ ಹೆಸರು ಕೇಳಿ ಬರ್ತಿತ್ತು. ಈಗ ಒಂದು ತಕ್ಕ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಕೇಳಿ ಬರ್ತದೆ. ರಾಜ್ಯದಲ್ಲಿ ಅಲ್ದಿದ್ರು ಕೂಡ ಬೆಳಗಾವಿ ಮಟ್ಟಕ್ಕಾದ್ರೂ ಕೂಡ ಪ್ರಬಲ ನಾಯಕರಾಗಿರುವಂಥದ್ದು ಸತೀಶ್ ಜಾರಕಿಹೊಳಿ. ಇನ್ನೊಂದು ಕಡೆ ಅಂದ್ರೆ ಅದೇ ರೀತಿ ಎಸ್ ಟಿ ಸಮುದಾಯದ ಪ್ರಬಲ ನಾಯಕ ಕೂಡ ಸತೀಶ್ ಜಾರಕಿಹೊಳಿ. ಹೀಗಾಗಿ ಅವರು ಕೂಡ ಸಾಕಷ್ಟು ಮಹತ್ವನ ಪಡ್ಕೊಳ್ತಿದೆ. ಅವರು ಕೂಡ ಸಾಕಷ್ಟು ನಾಯಕರ ಪರ ಈಗಾಗಲೇ ಲಾಬಿಯನ್ನ ಮಾಡ್ತಾ ಇರೋದು. ಯಾಕೆಂದ್ರೆ ಬೆಳಗಾವಿ ರಾಜಕೀಯ ದೃಷ್ಟಿ ಇಟ್ಕೊಂಡೆ ಅವ್ರಿಗೆ ಇಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಲಾಬಿಯನ್ನ ಮಾಡ್ತಾರೆ. ಪ್ರಮುಖವಾಗಿ ಈಗಿನ ಸಚಿವ ಸ್ಥಾನದ ಲೀಸ್ಟ್ನಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಿದ್ರು ಕೂಡ ಪ್ರಬಲವಾಗಿ ಹೆಸರು ಇರುವಂಥದ್ದು ಒಂದು ಲಕ್ಷ್ಮಣ್ ಸವದಿ, ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಲಕ್ಷ್ಮಣ್ ಸವದಿ. ಇನ್ನೊಂದು ಕಡೆ ಹಿಂದೆ ಸಚಿವೆ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿತ್ತು. ಎಲ್ಲೋ ಒಂದ್ ಕಡೆ ಇವರಿಗೆ ಸಚಿವ ಸ್ಥಾನ ಬೇಡ ಅಂತ ಸತೀಶ್ ಜಾರಕಿಹೊಳಿ ಲಾಬಿಯನ್ನ ಮಾಡ್ತಾ ಇರೋದು. ಅಂದ್ರೆ ಅಶೋಕ್ ಪಟ್ಟಣ್ ಅಥವಾ ಕೌಜಲ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದು ನಿಂತಿರುವಂಥದ್ದು ಸತೀಶ್ ಜಾರಕಿಹೊಳಿ. ಯಾಕೆಂದ್ರೆ ಬೆಳಗಾವಿಯಲ್ಲಿ ಎರಡೆರಡು ಪವರ್ ಸೆಂಟರ್ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತಹ ಆಗೋದು ಬೇಡ. ಒನ್ ಅಂಡ್ ಓನ್ಲಿ ಅದು ಪವರ್ ಸೆಂಟರ್ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಮನೆಯೇ ಆಗಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ತಮ್ಮ ದಾಳವನ್ನು ಉಳಿಸ್ತಾ ಇರುತ್ತೋ. ಅಂದ್ರೆ ಮುಂದಿನ 2028 ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ನನಗೆ ಕೇಳಿದಂತವ್ರಿಗೆ ಅವಕಾಶ ಕೊಟ್ರೆ ಹೆಚ್ಚಿನ ಸೀಟನ್ನ ಬೆಳಗಾವಿಯಿಂದ ಕಾಂಗ್ರೆಸ್ಗೆ ಗೆಲ್ಸ್ಕೊಡ್ತೀನಿ ಅಂತ ಒಂದು ಆಫರ್ ಅನ್ನ DK ಶಿ ಮತ್ತೆ ಅದೇ ರೀತಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರೋದು. ಅಂದ್ರೆ ಸೊ ಒಂದು ವೇಳೆ ಲಕ್ಷ್ಮಣ್ ಸವದಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದೇ ಆದಲ್ಲಿ ನನ್ನ ಮಾತು ನಡೆಯಲ್ಲ ಮತ್ತು ನನಗೆ ರಾಜಕೀಯ ಲಾಭವನ್ನು ಇಲ್ಲ ಅಂತ ಲೆಕ್ಕಾಚಾರ, ಮತ್ತು ಅದೇ ರೀತಿಯಾದಂತೆ ಪವರ್ ಸೆಂಟರ್ ಎರಡೆರಡು ಆಗ್ಬಿಡ್ತವೆ. ಹೀಗಾಗಿ ಯಾವುದೂ ಬೇಡ, ಲಕ್ಷ್ಮಣ್ ಸವದಿಗೂ ಕೊಡೋದು ಬೇಡ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೊಡೋದು ಬೇಡ. ನನ್ನ ಮಾತು ಕೇಳುವಂತಹ ಮತ್ತೆ ನನ್ನ ಹಿಂದೆ ನಿಂತಿರುವಂತಹ ಏನು ಅಶೋಕ್ ಪಟ್ಟಣ್ಗಾಗಿರ್ಬೋದು ಮತ್ತು ಕೌಜಲ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ವಾದವನ್ನ ಸತೀಶ್ ಜಾರಕಿಹೊಳಿ ಮಂಡಿಸಿರೋದು. ಇದು ಬೆಳಗಾವಿಯಲ್ಲಿ ಸಾಕಷ್ಟು ಬದಲಾವಣೆಗೆ ಕೂಡ ಕಾರಣ ಆಗ್ಬೋದು. ಯಾಕೆಂದ್ರೆ ನಾವು ಹೇಳಿದಂತೆ ಲಕ್ಷ್ಮಣ್ ಸವದಿಯು ಕೂಡ ಬಿಜೆಪಿಯಿಂದ ಬಂದಂತರು, ಅವರು ಸಚಿವ ಸ್ಥಾನದ ಕೂಡ ಆಕಾಂಕ್ಷಿಯಾಗಿದ್ರು. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಲೆಕ್ಕಾಚಾರ ಇತ್ತು. ಎಲ್ಲೋ ಒಂದು ಕಡೆ ಕೆಲವೊಂದು ಲೆಕ್ಕಾಚಾರಗಳು ಮತ್ತು ಜಿಲ್ಲಾ ಲೆಕ್ಕಾಚಾರ ಆಧಾರದ ಮೇಲೆ ಅವ್ರಿಗೆ ಕೈ ತಪ್ಪಿತು. ಈಗ ಅವ್ರಿಗೆ ಸಿಗುವ ನಿರೀಕ್ಷೆಯಲ್ಲಿ ಇರುವಂಥದ್ದು ಇನ್ನೊಂದು ಅಂದ್ರೆ ಶಾಸಕರು ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಅಶೋಕ್ ಪಟ್ಟಣ್ ಮತ್ತು ಕೌಜಲ್ಯ ಅವ್ರಿಗೆ ಸಚಿವ ಸ್ಥಾನ ಸಿಗಿಲ್ಲ, ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಕೂಡ ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಲೆಕ್ಕಾಚಾರ ಮತ್ತು ಮುಂದಿನ ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ತಮ್ಮ ದಾಳವನ್ನು ಉಳಿಸ್ತಿದ್ದಾರೆ. ಬಟ್ ಹೈಕಮಾಂಡ್ ಯಾವ ರೀತಿ ಲೆಕ್ಕಾಚಾರ ಹಾಕುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಬೆಳಗಾವಿ ಅನ್ನುವುದು ಬಹುದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಲ್ಲೇ ಒಂದಷ್ಟು ಲೆಕ್ಕಾಚಾರಗಳು ಆರಂಭ ಆಗುತ್ತೆ. ಅತಿ ಹೆಚ್ಚು ಕ್ಷೇತ್ರಗಳು ಗೆಲ್ಲಬೇಕಾಗುತ್ತೆ. ಇವೆಲ್ಲವೂ ಕೂಡ ಲೆಕ್ಕಾಚಾರ ಆದ್ಮೇಲೆ ಆದ್ರದ ಮೇಲೆ ಮತ್ತೆ ಇನ್ನೊಂದು ಕಡೆ ಜಾತಿ ಲೆಕ್ಕಾಚಾರನ ಹಾಕ್ಬೇಕಾಗುತ್ತೆ ಮತ್ತು ಸಮುದಾಯವು ಕೂಡ ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಹಿಲ್, ಇನ್ನು ವಲಸಿಗರಿಗೆ ಈ ಬಾರಿ ಅವಕಾಶ ಕೊಡೋದು ಬೇಡ, ಪಕ್ಷದಲ್ಲಿ ಇದ್ದ ಪ್ರಾಮಾಣಿಕ ನಾಯಕರಿಗೆ ಅವಕಾಶ ಕೊಡಿ ಎನ್ನುವ ವಾದ ಸತೀಶ್ ಜಾರಕಿಹೊಳಿ ಅವರದ್ದು ನಿಜವೇ ಆಗಿದ್ದಲ್ಲಿ ಕೆಲವೊಮ್ಮೆ DK ಶಿವಕುಮಾರ್ ಅವರು 2028 ಗಮನದಲ್ಲಿ ಇಟ್ಕೊಂಡು ಎಲೆಕ್ಷನ್ ಮಾಡೋದಾದ್ರೆ ಲಕ್ಷ್ಮಣ್ ಸವದಿಗೆ ಈ ಬಾರಿ DK ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಕೊಡಬೇಕು, ಇಲ್ದಿದ್ರೆ ರಾಜಕೀಯ ನಷ್ಟ ಆದೀತು ಅನ್ನೋ ಚರ್ಚೆ. ಈ ಬಗ್ಗೆ ಹೇಳೋದಾದ್ರೆ ಹೌದು, ಯಾಕೆಂದ್ರೆ ಮೊದಲಿಂದನೂ ಇದೆ. ಅಂದ್ರೆ ವಲಸಿಗರಿಗೆ ಈಗ ತಾನೇ ಪಕ್ಷಕ್ಕೆ ಬಂದಂಥವ್ರಿಗೆ ಸಚಿವ ಸ್ಥಾನಗಳನ್ನ ಕೊಟ್ರೆ 3-4 ಬಾರಿ ಗೆದ್ದಂತಹ ಶಾಸಕರಾಗಿರ್ಬೋದು ಮತ್ತು ಹಿರಿಯರು ಆಗಿರ್ಬೋದು ಅವ್ರು ಏನು ಮಾಡೋದು ಎಂಬ ಲೆಕ್ಕಾಚಾರ ಬರೀ ಸತೀಶ್ ಜಾರಕಿಹೊಳಿ ಒಂದೇ ವಾದ ಅಲ್ಲ, ಸಾಕಷ್ಟು ಹಿರಿಯ ನಾಯಕರ ವಾದ ಕೂಡ ಆಗಿರೋದು. ಅಂದ್ರೆ ಸಾಕಷ್ಟು ಕಾಂಗ್ರೆಸ್ ಮತ್ತು BJP ಮತ್ತು JDS ನಿಂದ ಕಾಂಗ್ರೆಸ್ಗೆ ಬಂದಿರೋದುಂಟು, ಅವ್ರು ಗೆದ್ದಿರೋದು ಉಂಟು. ಆದರೆ ಕೇವಲ ಒಂದು ಸಲ ಬಂದು ಗೆದ್ದಂಥವ್ರಿಗೆ ಆದರೆ 3-4 ಬಂದು ಗೆದ್ದಂಥವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಎಲ್ಲೋ ಒಂದು ಕಡೆ ಒತ್ತಡಗಳು ಕೂಡ ಕೇಳಿ ಬರ್ತಿದೆ. ಅದರ ಭಾಗವಾಗಿ ಅದೇ ದಾಳವನ್ನು ಇಟ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಈಗಾಗಲೇ ಲಕ್ಷ್ಮಣ್ ಸವದಿ BJPಯಿಂದ ಬಂದಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಟರೆ ಇಲ್ಲಿವರೆಗೂ ಗೆದ್ದಿರುವಂತಹ ಕೌಜಲಿಗೆ ಆಗಿರ್ಬೋದು ಮತ್ತು ಅದೇ ರೀತಿಯಾದ ಅಶೋಕ್ ಪಟ್ಟಣ್ ಅವರು ಏನು ಮಾಡಬೇಕು, ಅವ್ರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು. ಹೀಗಾಗಿ ಅವ್ರಿಗೆ ಪರವಾಗಿ ಹೀಗಾಗಿ ಲಾಬಿಯನ್ನು ಮಾಡ್ತಿದ್ರು. ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಅತಿ ಹೆಚ್ಚು ಮತಗಳಿಂದ ಅವರ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ಯಾಕೆಂದ್ರೆ 2028 ಚುನಾವಣೆ ದೃಷ್ಟಿ ಇಟ್ಕೊಂಡು ಅವ್ರು ಗೆಲ್ಲುವ ಅವಕಾಶಗಳು ಕೂಡ ಹೆಚ್ಚು ಇರೋದ್ರಿಂದ ಅವ್ರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಲೆಕ್ಕಾಚಾರಗಳು ಬದಲಾಗುವ ಸಾಧ್ಯತೆ ಇರುವಂಥದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ. ಸತೀಶ್ ಜಾರಕಿಹೊಳಿ ಯಾರ ಪರವಾಗಿ ಬೆಂಬಲಕ್ಕೆ ನಿಂತಿದ್ದಾರೋ ಆ ವ್ಯಕ್ತಿಗಳಿಗೇನಾದರೂ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಸತೀಶ್ ಜಾರಕಿಹೊಳಿ ಪವರ್ ಸೆಂಟರ್ ಆಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರೋ ಅಥವಾ ಲಕ್ಷ್ಮಣ್ ಸವದಿಗೆ ಏನಾದರೂ ಸಿಕ್ಕಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವ್ಯಾಪ್ತಿಯಿಂದ ಹೊರತುಪಡಿಸಿರ್ತಕ್ಕಂತಹ ವ್ಯಕ್ತಿತ್ವಗಳವರು. ಸತೀಶ್ ಜಾರಕಿಹೊಳಿಗೆ ಯಾವುದೇ ತರಹದ ಪೊಲಿಟಿಕಲ್ ಲಾಭಗಳಾಗೋದಿಲ್ಲ. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಇನ್ಫ್ಲೂಯೆನ್ಸ್ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರ. ಇನ್ನು ಬೆಳಗಾವಿ ರಾಜಕಾರಣ ಕರ್ನಾಟಕದ ಮುಂದಿನ ಎಲೆಕ್ಷನ್ಗೆ ದಿಕ್ಸೂಚಿ ಅನ್ನೋ ಅರ್ಥದಲ್ಲಿ ಅದನ್ನು ಬಿಂಬಿಸೋದಕ್ಕೆ ಹೊರಟಿದಾರ.
ಬಲಿಷ್ಠ ಪ್ರಬಲವಾದ ಕಾಂಗ್ರೆಸ್ ನಾಯಕರಿರ್ತಕ್ಕಂತಹ ಬೆಳಗಾವಿ, ಪ್ರಬಲ ನಾಯಕರ ಭದ್ರಕೋಟೆಯಾಗಿರ್ತಕ್ಕಂತಹ ಬೆಳಗಾವಿ, ಈ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ಪೊಲಿಟಿಕಲ್ ಮ್ಯಾಜಿಕ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಮಹಾಂತೇಶ್ ಕೌಜಲಗಿ, ಇನ್ನು ಸದಲಗ ಶಾಸಕ ಗಣೇಶ್ ಹುಕ್ಕೇರಿ, ಆಸಿಫ್ ಸೇಠು, ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪರಮಾಪ್ತ ಬಳಗದಲ್ಲಿ ಬರ್ತಾರೆ. ಇವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಕ್ಕಿದ್ದೆ ಆದಲ್ಲಿ ಸತೀಶ್ ಜಾರಕಿಹೊಳಿ ಅವರ ತೋಳುಗಳಿಗೆ ಶಕ್ತಿ ಸಿಕ್ಕಿದಂತಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಸ್ಪರೆಂಟ್ ಆಗಿದ್ದವರು ಸತೀಶ್ ಜಾರಕಿಹೊಳಿ. ಎಲ್ಲೋ ಒಂದು ಕಡೆ ಎರಡೆರಡು ಖಾತೆ ಬೇಕು, ಒಂದು ಕೆಪಿಸಿಸಿ ಅಧ್ಯಕ್ಷ ಖಾತೆ, ಮತ್ತೊಂದು ಲೋಕೋಪಯೋಗಿ ಇಲಾಖೆ, ಈ ಎರಡೂ ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದವರು ಸತೀಶ್ ಜಾರಕಿಹೊಳಿ. ಕೊಡ್ಲಿಲ್ಲ ಹೈಕಮಾಂಡ್ ನಾಯಕರು.